ಹಿಂದೂ ಫೈರ್ ಬ್ರ್ಯಾಂಡು, ನಾನು ಹಿಂದೂ ಹುಲಿ, ಯಾರು ಎತ್ತಾಳಾಗಿರ್ಬೋದು. ಆ ಯತ್ನಾಳನಿಗೆ ತಲೆನೇ ಇಲ್ಲ, ಬುಡನೂ ಇಲ್ಲ, ನನಗೆ ಬುದ್ಧಿ ಇಲ್ಲ ತಲೆಯಲ್ಲಿ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅವನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ರಾಜಕಾರಣಿ ಆಗೋಕ್ಕಿಂತ ಒಬ್ಬ ರೌಡಿ ಆಗೋದಕ್ಕೆ, ಬೀದಿ ರೌಡಿ ಆಗೋದಕ್ಕೆ ಉತ್ತಮವ. ಅವನು ಬೀದಿ ರೌಡಿ ಭಾಷೆಗಳಲ್ಲಿ ಮಾತಾಡ್ತಾನೆ. ಪ್ರಜಾಪ್ರಭುತ್ವದ ಭಾಷೆ ಗೊತ್ತಾ? ಪ್ರಜಾಪ್ರಭುತ್ವ ಅಂದ್ರೆ ಗೊತ್ತಾ? ಕೊಲ್ಲು, ಕಡಿ, ಹೊಡಿ, ಬಡಿ, ಅವನ್ನ ನೋಡ್ಕೊತೀನಿ, ಇವ್ನು ನೋಡ್ಕೊತೀನಿ, ಇದು ಭಾಷೆನಾ? ನಿಜವಾಗ್ಲೂ ಇದು ಒಂದು ಭಾಷೆ. ಅವನು ಬಸವರಾಜ್ ಪಾಟೀಲ್ ಯತ್ನಾಳ್ ಹೆಸರಿನಲ್ಲೇ ಬಸವಣ್ಣ ಅಂತ ಇದೆ. ಬಸವ ಅಂತ ಯಾಕೆ ಹೆಸರಿಟ್ರು ಆತನಿಗೆ? ಯಾಕೆ ಹೆಸರಿಟ್ರು? ಬಸವ ತತ್ವ ಗೊತ್ತಾ ಆತನಿಗೆ? ಇವತ್ತು ಆತನಿಗೆ ಬೇಕಾಗಿರೋದು ರಾಜಕಾರಣ. ಯಾರೋ ಒಂದು ಸಮುದಾಯವನ್ನು ವಿರೋಧಿಸ್ತಾ ಇನ್ಯಾವುದೋ ಸಮುದಾಯಗಳನ್ನು ಓಲೈಸುತ್ತಾ ತನ್ನ ರಾಜಕೀಯ ಹಿತಾಸಕ್ತಿಗಳಿಗೆ ಇದನ್ನು ಮಾಡ್ತಾ ಇರೋದು. ನಮ್ಮ ಬಸವ ಧರ್ಮ ಅದು ಹೇಳಿಲ್ಲ. ಕೊಲ್ಲು, ಕಡಿ, ಹೊಡಿ, ಬಡಿ ಅಂತ ಹೇಳಿಲ್ಲ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದಂಥ ಒಂದು ಧರ್ಮ ನಮ್ಮದು. ಇಂಥ ಧರ್ಮ ಇವತ್ತು ಇಂಥವ್ರ ಕೈಯಾಗ ಸಿಕ್ಕು ಹಾಳಾಗ್ತಾ ಇದೆ. ಒಂದು ಖುಷಿ ಅನ್ನಿಸ್ತದೆ. ಶರಣು